ಸರ್ಕಾರ ನಿಮಗೆ ಪರಿಹಾರ ಹಣ ಘೋಷಣೆ ಮಾಡಿದ್ರು. ಆ ಹಣನ ಇವತ್ತು ನಿಮಗೆ ಡಿ ಸಿ ಮೇಡಮ್ ಹಸ್ತಾಂತರ ಮಾಡಿದ್ದಾರೆ ಚೆಕ್ ಮುಖಾಂತರ. ಏನು ಹೇಳ್ತೀರಾ ಸರ್ ಈಗ ಈ ವಿಚಾರ? ಏನು ಹೇಳೋದು? ಲಾಸ್ಟ್ ಟೈಮ್ ಕೂಡ ನೀವು ಹೇಳಿದ್ರಿ ಹಣ ಕೊಟ್ಟರೆ ಮಗ ಬರಲ್ಲ ಅಂತ. ಬರಲ್ಲ ಸರ್, ಎಲ್ಲಿ ಬರ್ತಾನೆ ಸರ್? ಈಗ ಹಣ ಕೊಟ್ಟಿದ್ದೇನೆ, ಏನು ಹೇಳ್ತೀರಿ? ನಿಮಗೆ ಸರ್ಕಾರದ ನಡೆ ಒಪ್ಪಿಗೆ ಆಗಿದೆಯಾ? ಸರ್ಕಾರದಂದ್ರೆ ಮುಂದಿನ ಇನ್ನು ನಮ್ಗೆ ಆ ಥರ ಯಾರು ಆಗಬಾರ್ದು ಸರ್. ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಮಾಡಲಿ. ಯಾವುದೇ ಮಾಡಿದ್ರು ಒಬ್ಬೊಬ್ಬರು ಮಕ್ಕಳು ಮಾಡಿಕೊಂಡು ಹೋಗ್ಬಿಟ್ರೆ ಅವರು ಸಾಯತಕ್ಕ ನೋಡ್ಬಾರ್ದು. ಇದು ಈಗ ಪರಿಹಾರ ಅಂತ ಕೊಟ್ಟಿದ್ರಲ್ಲ ಸರ್, ಇದರಿಂದ ನಿಮಗೆ ಇಲ್ಲಿಗೆ ಮುಗೀತು ಅಂತ ಅನ್ಸುತ್ತಾ ನಿಮಗೆ? ಎಲ್ಲಿ ಸರ್ ಪರಿಹಾರ ತಗೊಂಡೆ ಮೇಡಮ್. ಅವನೇ ಇದರಿಂದ ಒಂದು 2 ವರ್ಷ ಹೋದ್ರೆ ಅವನು ಇದಕ್ಕಿಂತ ಡಬಲ್ ಸಂಪಾದನೆ ಮಾಡ್ತಾಯಿದ್ದೆ. ಚೆನ್ನಾಗಿ ಓದ್ತಾ ಇದ್ದ. ಒಂದು ನಂಬರ್ ರ್ಯಾಂಕ್ ಸ್ಟೂಡೆಂಟ್ ಸರ್. ಅವನು SLC 85%, ಸೆಕೆಂಡ್ PU 82% ಬಂದಿದ್ದ. ಈ ವರ್ಷ ಸೆಕೆಂಡ್ BBA. We at East Point Group of Institutions offer a wide range of courses that provide limitless opportunities, building skills over 2 decades. ಮಾಡ್ತಾ ಇದೆ. ಸರ್ಕಾರದ ಬಳಿ ಏನಂತ ಕೇಳ್ಕೊಳ್ತೀರಾ ಸರ್ ಈ ಮೂಲಕವಾಗಿ? ಈ ಮೂಲಕ ನೀನು ಯಾವುದೇ ಕಾರ್ಯಕ್ರಮ ಮಾಡಿ ಮುನ್ನೆಚ್ಚರಿಕೆ ಚೆನ್ನಾಗಿ ವಹಿಸ್ಕೊಳ್ಳಿ. ಯಾರು ನಮ್ಗಾಗ್ತಾರ ಯಾರಿಗೂ ಆಗಬಾರ್ದು, ಬೇರೆ ಯಾರ ಮಕ್ಳಿಗೂ ಆಗಬಾರ್ದು. ಈಗ ನಮ್ಮ ಮಕ್ಕಳೇ ಈಗ ಈ ಸತ್ತಿರೋರು ಅಷ್ಟು ಜನ ಅವ್ರವ್ರ ಮನೆ ದುಃಖ ಅವ್ರಿಗೆ ಇರುತ್ತೆ. ಅದನ್ನು ಯಾರು ಹೇಳ್ಕೊಳಕ್ಕಾಗಲ್ಲ. ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಮಾಡಿ ಅಷ್ಟೇ ಸರ್. ಈ ರೀತಿಯಾದಂಥ ಒಂದು IPL ಆಗಿರ್ಬೋದು, ಇದರ ಒಂದು ಸೆಲೆಬ್ರೇಷನ್ ಆಗಿರ್ಬೋದು, ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಯಾಕಂದರೆ ಮನೆ ಕಳ್ಕೊಂಡಿದ್ದೀರ. ನಮಗೆ ಕ್ರಿಕೆಟ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸರ್. ನಾನು ಯಾವತ್ತೂ ಕ್ರಿಕೆಟೇ ನೋಡೋಲ್ಲ. ಅವ್ನ ಮಗ ಮಾತ್ರ ಒಬ್ಬ ನೋಡ್ತಾ ಇದ್ದೆ ಅಷ್ಟೇ. ನಾನು ಕ್ರಿಕೆಟ್ ಯಾವತ್ತೂ ನೋಡಿಲ್ಲ. ನನಗೆ ಪರಿಹಾರ ಸಮಾಧಾನ ಏನು ಸರ್ ಕೊಟ್ಟಿದ್ದಾರೆ ಅಷ್ಟೇ. ಮಗನ ಕನಸೇನಾದ್ರು ಇತ್ತಾ ಸರ್? ಸರ್ ಇತ್ತು ಸರ್. ಅವ್ನು ಫಾರಿನ್ಗೆ ಹೋಗ್ತೀನಿ ಇದೆ ಸರ್. ಅವನು ಅದಕ್ಕೋಸ್ಕರ ನಾನು BBA ಮಾಡ್ಕೊಂಡು ಫೈನಾನ್ಸಿಯರ್ ಇದು ತಗೊಂಡಿದ್ದ. ಅದು ಕೋರ್ಸ್ ತಗೊಂಡಿದ್ದ. ನಮ್ಗೆ ಅಷ್ಟು ಗೊತ್ತಾಗಲ್ಲ. ತಗೊಂಡಿದ್ದ. ಬೇರೆಯವ್ರಿಗೆ ಸಹಾಯ ಆಗೋ ರೀತಿಯಲ್ಲಿ ಏನಾದರೂ ಮಾಡಬೇಕು ಇದ್ದ ಮಾಡ್ತೀನಿ. ಒಳ್ಳೆ ಹುಡುಗ ಸರ್. ಅವ್ನು ಯಾರ ಹತ್ರಲ್ಲೂ ಅಷ್ಟು ಇಲ್ಲ. ಯಾರೋ ದೊಡ್ಡವ್ರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅಷ್ಟೇ ಕೊಡ್ತಾಯಿದ್ದ. ಅವನೇನು ಅಂಥ ಬೋಲಿ ತರಲೆಗಿರಲಿ ಏನಲ್ಲ ಸರ್. ಅವನು ಒಳ್ಳೆ ಹುಡುಗನೇ. ಇಂದ ಅವ್ರ ತಂಗಿಗೆ ಅವ್ರ ಅಮ್ಮನ ಅಕೌಂಟ್ಗೆ ಹಾಕ್ಕೊಡ್ತೀನಿ. ನಮಗೇನು ಬೇಡ ಸರ್. ಅವ್ರಿಬ್ರೆಲ್ಲ ಅವ್ರ ಜೀವನಕ್ಕಾಗಲಿ. ನೀವು ಮಗನಿಗೋಸ್ಕರ ಬೆಂಗಳೂರಿಗೆ ಹೋಗಿದ್ರಿ, ಬೆಂಗಳೂರಲ್ಲೇ ಮುಂದುವರಿತೀರಿ ಹೇಗೆ? ಮಗಳಿದ್ದಲ್ಲ ಸರ್. ಅವಳನ್ನಾರು ಓದಿಸ್ಬೇಕಲ್ಲಿ ಸರ್. ಮಗಂದೇನೋ ಮುಗೀತು, ಮಗಳನ್ನ ನೋಡ್ಕೋಬೇಕು.